ನಮಸ್ಕಾರ, ಅಶ್ವಾ ಹೆಲ್ತ್ಗೆ ಸ್ವಾಗತ. ನಾನು ಮಂಜರಿ ಹೊಂಬಾಳಿ. ಮುಖಕ್ಕೆ ಸಾಮಾನ್ಯವಾಗಿ ಅನೇಕ ಕ್ರೀಮ್ಗಳನ್ನು ಹಚ್ತೀವಿ. ಟ್ಯಾನ್ ರಿಮೂವಲ್ಗಿರಬಹುದು ಮತ್ತು ಮೊಡವೆ ಸಮಸ್ಯೆಗಳಿಗೂ ಕೂಡ ಅನೇಕ ಕ್ರೀಮ್ಗಳನ್ನು ಬಳಸ್ತೀವಿ. ಆದರೆ ಇವತ್ತು ಉತ್ತಮವಾದಂತಹ ಮನೆಮದ್ದನ್ನು ಹೇಳ್ತೀನಿ. ಮಾರುಕಟ್ಟೆಯಲ್ಲಿ ಸಿಗುವಂತಹ ದುಬಾರಿ ಬೆಲೆಯ ಕ್ರೀಮ್ಗಳು, ಫೇಸ್ ಪ್ಯಾಕ್ಗಳು ಯಾವಾಗಲೂ ಉತ್ತಮ ಫಲಿತಾಂಶವನ್ನೇ ನೀಡುತ್ತೆ, ಒಳ್ಳೆ ರಿಸಲ್ಟ್ ಕೊಡುತ್ತೆ ಅಂತ ಹೇಳೋಕ್ಕಾಗಲ್ಲ. ಅದು ತಪ್ಪು ಕಲ್ಪನೆ. ಬದಲಾಗಿ ಮನೆಯಲ್ಲೇ ಸಿಗುವಂತಹ, ಅಡುಗೆ ಮನೆಯಲ್ಲಿರುವಂತಹ ನೈಸರ್ಗಿಕವಾಗಿ ಲಭ್ಯವಾಗುವಂತಹ ಪದಾರ್ಥಗಳಿಂದ ಆ ಸಾಮಗ್ರಿಗಳನ್ನು ಬಳಸಿಕೊಂಡು ಚರ್ಮಕ್ಕೆ ಉತ್ತಮವಾದಂತಹ ರೀತಿಯಲ್ಲಿ ಪೋಷಣೆಯನ್ನು ನೀಡಬಹುದು. ನೈಸರ್ಗಿಕವಾಗಿ ನಮ್ಮ ಚರ್ಮ ಹೊಳೆಯುವಂತೆ ಕೂಡ ಮಾಡಬಹುದು. ಇತ್ತೀಚಿನ ದಿನಗಳಲ್ಲಿ ಜನರು ತಮ್ಮ ಮೈಬಣ್ಣವನ್ನು ಹೆಚ್ಚಿಸೋಕೆ ಮತ್ತು ಬಿಸಿಲಿನಿಂದ ಈ ಟ್ಯಾನ್ ಸಮಸ್ಯೆಯನ್ನ ನಿವಾರಿಸಿಕೊಳ್ಳೋಕೆ ವಿವಿಧ ರೀತಿಯ ಸೌಂದರ್ಯವರ್ಧಕ ಉತ್ಪನ್ನಗಳನ್ನ ಮತ್ತು ಚಿಕಿತ್ಸಾ ವಿಧಾನಗಳನ್ನ ಕೂಡ ಅನುಸರಿಸ್ತಾರೆ. ಚರ್ಮದ ಅಂದವನ್ನ ಹೆಚ್ಚಿಸಿಕೊಳ್ಳೋ ಭರದಲ್ಲಿ ಕೆಲವರು ಅತಿಯಾಗಿ ಸ್ಕ್ರಬ್ಬಿಂಗ್ ಮಾಡೋದು, ಕೆಲವರು ರಾಸಾಯನಿಕ ಯುಕ್ತವಾದಂತಹ ಕ್ರೀಮ್ಗಳನ್ನ ಹೆಚ್ಚಾಗಿ ಬಳಸೋದು, ಇದೆಲ್ಲವನ್ನ ಕೂಡ ಮಾಡ್ತಾರೆ. ಆದ್ರೆ ಫೇರ್ನೆಸ್ ಕ್ರೀಮ್ಗಳನ್ನ ಹೀಗೆ ಬಳಸೋದ್ರಿಂದ ನಮ್ಮ ಚರ್ಮ ಎಷ್ಟು ಉತ್ತಮಗೊಳ್ಳುತ್ತೆ ನಾವು ಪ್ರಶ್ನಿಸಬೇಕು. ಕೆಲವೊಮ್ಮೆ ಅತಿಯಾದಂತಹ ಕಠಿಣವಾದ ಸ್ಕ್ರಬ್ಬಿಂಗ್ ಮಾಡೋದ್ರಿಂದ ತ್ವಚೆಯ ಮೇಲೆ ಕೆಂಪು ಗುಳ್ಳೆಗಳು ಉಂಟಾಗುವಂತ ಸಾಧ್ಯತೆ ಇರುತ್ತೆ, ರ್ಯಾಷಸ್ ಅಂತ ಕರಿತೀವಿ. ಹೀಗಾಗಿ ಇಂತಹ ಸಮಸ್ಯೆಯನ್ನ ನೈಸರ್ಗಿಕವಾಗಿ ನಾವು ತಡೆಗಟ್ಟಬಹುದು, ಹೋಗ್ಲಾಡಿಸಬಹುದು. ಅದು ಹೇಗೆ ಅಂದ್ರೆ ಮನೆಯಲ್ಲೇ ಸಿಗುವಂತಹ ಒಳ್ಳೆಯ ಮದ್ದು ಅರಿಶಿಣವನ್ನ ಬಳಸೋದ್ರಿಂದ. ಹೌದು, ಅರಿಶಿಣವನ್ನ ನಾವು ಖಂಡಿತವಾಗಿಯೂ ಪ್ರಯತ್ನಿಸಬಹುದು. ಇದಕ್ಕೆ ಮುಖ್ಯ ಕಾರಣ ಅಂದ್ರೆ ಅರಿಶಿಣದಲ್ಲಿ ಇರುವಂತಹ ಮುಖ್ಯವಾದ ಅಂಶ ಅಂದ್ರೆ ಅದು ಕ್ಯುರ್ಕ್ಯುಮಿನ್ ಅಂತ. ಉರಿಯೂತದ ನಿರೋಧಕ ಮತ್ತು ಬ್ಯಾಕ್ಟೀರಿಯಾ ನಿರೋಧಕ ಗುಣಗಳನ್ನ ಅರಿಶಿಣ ಹೊಂದಿದ್ದು ತ್ವಚೆಗೆ ಸಂಬಂಧಪಟ್ಟಂತಹ ಯಾವುದೇ ಸಮಸ್ಯೆಗಳಿದ್ರೂ ಕೂಡ ಇದು ನಿವಾರಿಸುವಲ್ಲಿ ನೆರವಿಗೆ ಬರುತ್ತೆ. ಇನ್ನು ಟ್ಯಾನಿಂಗ್ ಕೇವಲ ಸೂರ್ಯನ ಬೆಳಕಿಗೆ ಒಡ್ಡಿಕೊಳ್ಳೋದ್ರಿಂದ ಮಾತ್ರ ಉಂಟಾಗಲ್ಲ. ಬದಲಿಗೆ ಟ್ಯಾನಿಂಗ್ ಆಗೋದಕ್ಕೆ ಹಲವಾರು ಕಾರಣ ಇದೆ. ಅದೇ ಹಲವಾರು ಅಂಶಗಳಿಂದ ನಾವು ಟ್ಯಾನಿಂಗ್ಗೋಸ್ಕರ ಕಾಣಬಹುದು. ಪ್ರಮುಖವಾಗಿ ಸೂರ್ಯನಿಗೆ ಹಾನಿಕಾರಕ ಕಿರಣಗಳಿಗೆ ದೀರ್ಘಕಾಲದವರೆಗೆ ಒಡ್ಡಿಕೊಳ್ಳೋದು ಕೂಡ ಟ್ಯಾನಿಂಗಿಗೆ ಕಾರಣ. ಇನ್ನು ಮೆಲನಲ್ ಉತ್ಪಾದನೆ ಹೆಚ್ಚಾಗೋದು, ಹಾರ್ಮೋನ್ಗಳ ಬದಲಾವಣೆಗಳು, ಹಾರ್ಮೋನ್ ಇಂಬ್ಯಾಲೆನ್ಸ್ ಇರ್ಬೋದು, ಮತ್ತು ಸೂರ್ಯನ ರಕ್ಷಣೆ ಇಲ್ಲದೆ ಹೊರಗೆ ಹೋಗೋದು, ಅಂದ್ರೆ ಸನ್ಸ್ಕ್ರೀನ್ ಅನ್ನು ಬಳಸ್ತೀವಲ್ಲ, ಆ ಎಲ್ಲ ಕಾರಣಗಳು ಇವೆಲ್ಲ ಕಪ್ಪು ಮತ್ತು ಮಂದ ಚರ್ಮಕ್ಕೆ ಕಾರಣವಾಗಬಹುದು. ಆದ್ರಿಂದ ಸರಿಯಾದ ರೀತಿಯಲ್ಲಿ ಆರೈಕೆ ಮಾಡಿ ಸರಿಯಾದ ಕ್ರಮಗಳನ್ನು ಅಳವಡಿಸಿಕೊಳ್ಳುವುದು ಬಹಳಾನೇ ಮುಖ್ಯವಾಗುತ್ತೆ. ಅರಿಶಿಣದಲ್ಲಿರುವಂತಹ ಕರ್ಕ್ಯುಮಿನ್ ಮತ್ತು ಉತ್ಕರ್ಷಣ ನಿರೋಧಕಗಳು ಚರ್ಮಕ್ಕೆ ಅತ್ಯಂತ ಪ್ರಯೋಜನಕಾರಿ ಅಂತ ಪರಿಗಣಿಸಲಾಗಿದೆ. ಇದಕ್ಕೆ ಪ್ರಮುಖ ಕಾರಣ ಅದರಲ್ಲಿರುವಂತಹ ನೈಸರ್ಗಿಕ ಅಂಶಗಳು ಉರಿಯೂತವನ್ನು ಕಡಿಮೆ ಮಾಡೋದಕ್ಕೆ, ಮೊಡವೆಗಳನ್ನು ನಿಯಂತ್ರಣ ಮಾಡೋದಕ್ಕೆ, ಚರ್ಮಕ್ಕೆ ನೈಸರ್ಗಿಕವಾದಂತಹ ಹೊಳಪನ್ನ ತರಲು ಇದು ಸಹಾಯ ಮಾಡುತ್ತೆ. ನಿಯಮಿತ ಬಳಕೆಯಲ್ಲಿ ಕಪ್ಪು ಕಲೆಗಳನ್ನು ಮಂದಗೊಳಿಸಿ ಅಕಾಲಿಕ ವಯಸ್ಸಾದಂತಹ ಲಕ್ಷಣಗಳನ್ನು ಕೂಡ ಇದು ಕಡಿಮೆ ಮಾಡುತ್ತೆ. ಹಾಗಾಗಿ ಬಿಸಿಲಿನಿಂದ ಉಂಟಾಗಿರುವಂತಹ ಟ್ಯಾನ್ ಸಮಸ್ಯೆಯನ್ನ ನಿವಾರಣೆ ಮಾಡುತ್ತೆ ನಮ್ಮ ಅರಿಶಿಣದ ಕೊಂಬುಗಳು. ಅಧ್ಯಯನದ ಆಧಾರದ ಮೇಲೆ ಅರಿಶಿಣ ಮತ್ತು ಅದರ ಸಕ್ರಿಯವಾದಂತಹ ಘಟಕವಾದ ಕರ್ಕ್ಯುಮಿನ್ ಚರ್ಮದ ಟೋನ್ ಏನಿದೆ ಅದನ್ನ ಸಮತೆಗೆ ಬರೋದಕ್ಕೆ ಮತ್ತು ಜಲಸಂಚಯನ ಅಲ್ಲಿ ಉಂಟಾಗೋದಕ್ಕೆ, ಹೊಳಪನ್ನ ಹೆಚ್ಚಿಸೋದಕ್ಕೆ ಸೇರಿದಂತೆ ಮುಖದ ಚರ್ಮದ ಅನೇಕ ಒಂದು ಕಾರಣಗಳಿಗೂ ಕೂಡ, ಆರೋಗ್ಯ ಸುಧಾರಣೆಗೂ ಕೂಡ ಗಮನಾರ್ಹವಾದಂತಹ ಸಾಮರ್ಥ್ಯವನ್ನ ಅರಿಶಿಣ ತೋರಿಸುತ್ತೆ. ಹುರಿದ ಅರಿಶಿಣದ ಫೇಸ್ ಪ್ಯಾಕ್ ಅನ್ನ ಹೇಗೆ ಮಾಡೋದು ನಾನು ಹೇಳ್ತೀನಿ ಕೇಳಿ. ಮೊದಲಿಗೆ ಅರಿಶಿಣವನ್ನ ಪ್ಯಾನ್ ಮೇಲೆ ಲಘುವಾಗಿ ಹುರಿಯಬೇಕು. ಅರಿಶಿಣ ಸೀದ್ ಹೋಗಬಾರ್ದು. ಹಾಗೆ ಹುರಿದ ನಂತರ ಕಪ್ಪಾಗದಂತೆ ಕೈಯಾಡಿಸ್ತಾ ಬಂದು ಅದ ನಂತರ ಸ್ವಲ್ಪ ನಿಂಬೆ ರಸವನ್ನ ಸೇರಿಸಬೇಕು. ಅದಕ್ಕೆ ಕಾಫಿ ಪುಡಿಯನ್ನ ಸೇರಿಸಿ ಸ್ಕ್ರಬ್ ರೀತಿಯಲ್ಲಿ ತಯಾರು ಮಾಡ್ಕೊಳ್ಬಹುದು. ಈ ಮಿಶ್ರಣಕ್ಕೆ ಜೇನುತುಪ್ಪವನ್ನ ಸೇರಿಸಿ ಪೇಸ್ಟ್ ರೀತಿ ಮಾಡಿಕೊಂಡು ಚೆನ್ನಾಗಿ ಮಿಶ್ರಣ ಮಾಡಬೇಕು. ಇನ್ನು ಈ ಒಂದು ಮಿಶ್ರಣವನ್ನ ಮುಖಕ್ಕೆ ಹಚ್ಚೋ ಮುನ್ನ ಚೆನ್ನಾಗಿ ಮುಖವನ್ನ ನೀರಿನಲ್ಲಿ ತೊಳೆಯಬೇಕು. 10 ರಿಂದ 15 ನಿಮಿಷಗಳ ಕಾಲ ಹಾಗೆ ಬಿಡಬೇಕು ಹಚ್ಚಿ. ತದನಂತರ ಉಗುರು ಬೆಚ್ಚಗಿನ ನೀರಿನಿಂದ ಮುಖವನ್ನ ತೊಳಿಬೇಕು. ಉತ್ತಮ ಫಲಿತಾಂಶಗಳಿಗಾಗಿ ಈ ಪ್ಯಾಕ್ ಅನ್ನ ವಾರಕ್ಕೆ 1 ರಿಂದ 2 ಬಾರಿ ಬಳಸೋದು ಬಹಳಾನೇ ಸೂಕ್ತ. ಹೀಗೆ ಬಳಸೋದ್ರಿಂದ ನಮ್ಮ ಚರ್ಮದ ಅನೇಕ ಸಮಸ್ಯೆಗಳು ಕೂಡ ಗುಣವಾಗುತ್ತೆ. ಟ್ಯಾನಿಂಗ್ ಕೂಡ ಕ್ರಮೇಣವಾಗಿ ಕಡಿಮೆ ಆಗ್ತಾ ಬರುತ್ತೆ. ಮುಖದ ಹೊಳಪು ಹೆಚ್ಚುತ್ತೆ. ನೈಸರ್ಗಿಕ ಹೊಳಪನ್ನ ಈ ಒಂದು ಅರಿಶಿಣ ಕೊಡುತ್ತೆ. ಚರ್ಮದ ಟೋನ್ ಕೂಡ ಸುಧಾರಿಸುತ್ತೆ. ಅಲ್ಲದೆ ಚರ್ಮವು ಮೊದಲಿಗಿಂತ ಸ್ಪಷ್ಟವಾಗಿ, ತಾಜಾ ಆಗಿ ಮತ್ತು ಆರೋಗ್ಯಕರವಾಗಿ ಕಾಣಿಸಿಕೊಳ್ಳುತ್ತೆ. ರಾಸಾಯನಿಕಗಳಿಲ್ಲದ ನಮ್ಮ ಚರ್ಮವನ್ನು ಸುಧಾರಿಸಿಕೊಳ್ಳೋಕೆ ನಾವು ಬಯಸಿದ್ರೆ ಖಂಡಿತವಾಗಿ ಮನೆಮದ್ದಾಗಿರುವಂತಹ ಅರಿಶಿಣವನ್ನ ಪ್ರಯತ್ನಿಸಬಹುದು. ಇದಾಗಿತ್ತು ಈ ಹೊತ್ತಿನ ವಿಶೇಷ. ಇಂಥ ಅನೇಕ ಮಾಹಿತಿಗಳಿಗಾಗಿ ನೋಡ್ತಾ ಇರಿ ಅಶ್ವಾ ಹೆಲ್ತ್.